ನಮಸ್ಕಾರ, ನಾನು ಲಿಖಿತಾ. ಮೈಸೂರಲ್ಲಿ ಆರ್ಗ್ಯಾನಿಕ್ ವೆಸ್ಟರ್ನ್ ಮಶ್ರೂಮ್ ಫಾರ್ಮಿಂಗ್ ಆ್ಯಂಡ್ ಟ್ರೈನಿಂಗ್ ನಡೆಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಹ್ಯುಮಿಡಿಟಿ. ನಾನು ನನ್ನ ಫಾರ್ಮಲ್ಲಿ ಹೇಗೆ ಹ್ಯುಮಿಡಿಟಿ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ. ಸೊ ಹ್ಯುಮಿಡಿಟಿ ಫಸ್ಟ್ ಆಫ್ ಆಲ್ ಯಾಕೆ ಮೇಂಟೈನ್ ಮಾಡಬೇಕು? ಒನ್ ಆಫ್ ದ ಮೇನ್ ಕ್ರೈಟೀರಿಯಾ ನಮಗೆ ಒಳ್ಳೆಯ ಕ್ವಾಲಿಟಿ ವೆಸ್ಟರ್ನ್ ಮಶ್ರೂಮ್ ಬರಬೇಕು ಅಂದರೆ ಹ್ಯುಮಿಡಿಟಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ 75 to 85% ಹ್ಯುಮಿಡಿಟಿನ ನಾವು ಮೇಂಟೈನ್ ಮಾಡಿದ್ರೆ ಈ ಥರ ಕ್ವಾಲಿಟಿ ಮಶ್ರೂಮ್ನ ನಾವು ಪ್ರೊಡಕ್ಷನ್ ಮಾಡ್ಬೋದು. ಸೊ ಕ್ವಾಲಿಟಿ ಮಶ್ರೂಮ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ? ನಾವು ಸೆಲ್ ಮಾಡಬೇಕು ಅಂದಾಗ ಅವರು 2 days ಇಟ್ಟು ಸೆಲ್ ಮಾಡೋಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ. ಸೊ ಫಸ್ಟ್ ಆಫ್ ಆಲ್ ನಾನೇನು ಮಾಡ್ತಾಯಿದ್ದೀನಿ, ನಾನು ಹೈಡ್ರೋಸ್ಟ್ಯಾಟ್ ಅನ್ನೋದನ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ಆಟೋಮೆಟಿಕ್ಕಾಗಿ ಹ್ಯುಮಿಡಿಟಿನ ಸೆನ್ಸ್ ಮಾಡಿ, ಅಂದರೆ ಇಲ್ಲಿ ಸೆನ್ಸರ್ ತೋರಿಸ್ತೀನಿ. ಇದು ಫಾಗರ್ಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಫಾಗರ್ಸ್. ಸೊ ಇದಕ್ಕೆ ಸೆನ್ಸರ್ ಮೂಲಕ ಇದು ಹ್ಯುಮಿಡಿಟಿ ಎಷ್ಟಿದೆ ರೂಮಲ್ಲಿ ಅನ್ನೋದನ್ನ ಐಡೆಂಟಿಫೈ ಮಾಡಿ, ಇದು ಹೈಡ್ರೋಸ್ಟ್ಯಾಟ್.